ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ಮಗು ನೀನ್ ಜಾಗ್ರತೆ ಮಾಡ್ಬೇಕು, ನಿನಗೆ ಭವಿಷ್ಯ ಉಂಟು, ಆದರೆ ನಗಿಸುವವನ ಬದುಕು ಅಳುವು ಅಂತ ಹೇಳಿದ್ರು. ಅದು ಸತ್ಯ, 100% ಸತ್ಯ. ಬಸ್ಸನ್ನು ಕಾಯ್ತಾ ಇದ್ದೆ, ಎದುರುಗಡೆಯಿಂದ ಬಂದು ವೆಹಿಕಲ್ ಹೊಡೆದದ್ದು. ಅವತ್ತು ನಾವು ಉಳಿದದ್ದೇ ಬ್ರಹ್ಮಲಿಂಗನ ಒಂದೇ. ಇಲ್ಲಿ ತಲೆ ಬಾಗಾಗಿ ಹೋಗ್ಬೇಕಿತ್ತು, ಅಷ್ಟು ಚರ್ಮ ಸರಿ ಇಲ್ಲಿ ಮುಖದ ಮೇಲೆ ಬಂದಿದೆ. ಕೆಲವೊಂದು ಪಾತ್ರ ಹಾಸ್ಯದಿಂದ ಶುರು ಮಾಡಿ ಹಾಸ್ಯದಿಂದಲೇ ಮುಗಿಸಿಕೊಂಡು ಬರುವ ಪಾತ್ರ. ನಾನು ಹೆಸರು ಈಗಲಿನ ಪ್ರಸ್ತುತ ಹೆಸರುಗಳನ್ನು ಹೇಳ್ತಿದ್ದೆ. ರಮ್ಯಾ, ಉಮಾಶ್ರೀ, ತಾರಾ, ಮಂಜುಳಾ ಹೇಳ್ತಿದ್ದೆ. ಕಲಾವಿದನಾದವನು ಪ್ರವೇಶ ಮಾಡುತ್ತಲೇ ಸಭೆಯ ಆ ಒಂದು ಮುಖ, ಅವರ ಸಭಿಕರ ಮುಖಭಾವ ತಿಳ್ಕೊಳ್ಬೇಕು. ಅದು ಅವನ ಸೂಕ್ಷ್ಮತೆ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ. ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಪ್ರೋತ್ಸಾಹಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಇಳಬೇರು ಶೇಖರ್ ಶೆಟ್ಟಿ ಅವರೇ, ಹಾಸ್ಯವನ್ನು ಮಾಡುವಾಗ ಹಾಸ್ಯಕ್ಕೆ ಉಪಯೋಗಿಸಿದ ಪದಗಳಿಗೆ ಅದಕ್ಕೆ ಹಿನ್ನೆಲೆಯನ್ನ ಸಮರ್ಥನೆ ಅಂತ ಒಂದಿದೆ. ಆ ಹಿನ್ನೆಲೆಯ ಸಮರ್ಥನೆ ಬಗ್ಗೆ ತಾವೇನು ಹೇಳ್ತೀರಿ? ಮತ್ತೆ ತಾವೇನಾದ್ರೂ ಹೊಸದಾಗಿ ಕೊಡುಗೆ ಕೊಟ್ಟಂತ ಪದಗಳು ಅದನ್ನ ಸಮರ್ಥಿಸಿಕೊಂಡಂತದ ಇದ್ರೆ? ಅದು ಒಂದೊಂದು ಪಾತ್ರಕ್ಕೆ ಅನುಸರಿಸ್ಕೊಂಡು ಹೋಗ್ತದೆ. ಕೆಲವೊಂದು ಪಾತ್ರ ಹಾಸ್ಯದಿಂದ ಶುರು ಮಾಡಿ ಹಾಸ್ಯದಿಂದಲೇ ಮುಗಿಸಿಕೊಂಡು ಬರುವ ಪಾತ್ರ ಉಂಟು. ಆ ಸನ್ನಿವೇಶದಲ್ಲಿ ಹಾಸ್ಯದಿಂದ ಪ್ರಾರಂಭಗೊಂಡು ಹಾಸ್ಯದಲ್ಲಿ ಮುಗಿತು. ಹೌದು. ಎಲ್ಲಿಂದ ಕೇಳಿದ್ರೆ ನಾವು ಉದಾಹರಣೆಯಾಗಿ ಹೇಳಿದ್ರೆ, ಒಂದು ಇದು ಮಾಲಿನಿಗೆ ಹೋಗಿ ಹೇಳುವ ದೂತ, ವಿದ್ಯುತ್ ಮಾಲಿ ತೀರಿ ಹೋದ ವಿಷಯ, ಅಮ್ಮ ಅಂತ ಹೇಳಿಕೊಂಡು ಹೋದರೆ ಆ ಅಮ್ಮ ಅನ್ನುವ ಶಬ್ದವು ವ್ಯಂಗ್ಯ ರೀತಿಯಲ್ಲೇ ಮಾಡಿ, ಶಬ್ದ ಪೂರ್ಣಗಳನ್ನು ವ್ಯಂಗ್ಯ ರೀತಿಯಲ್ಲಿ ಹೇಳಿ ಬರುವಂತದ್ದು. ಅದಕ್ಕೆ ಸರಿಯಾಗಿ ಅಲ್ಲೂ ನಿಮ್ಮ ಗಂಡನಿಗೆ ಗೆಲುವಾಯ್ತು, ಆವಾಗ ನಾಟಿ ಶುರುವಾಯ್ತು. ನಾಟಿ ಅಂದ್ರೆ ನಮ್ಮಲ್ಲಿ ನೆಟ್ಟಿ ಗದ್ದೆ ನಾಟಿ ನಾಟ್ಯ ಶುರುವಾಯ್ತು. ಯಾರು ಮಾಡಿದರು? ಹೆಂಗಸರು. ಯಾವ ಹೆಂಗಸರು? ತುಂಬಾ ಜನ ಇದ್ದವರು ಬಂದರು. ಅವರ ಹೆಸರು ಹೇಳುದು: ದೊಂಬೆ, ಊದ್ಬತ್ತಿ, ಮೇಣಬತ್ತಿ, ಮತ್ತೆ ಆಂಬುಲೆನ್ಸ್, ಹೀಗಾಯ್ತು. ದೊಂಬೆ ಅಂದ್ರೆ ರಂಬೆ, ಊದ್ಬತ್ತಿ ಊರ್ವಶಿ, ನೀರು ದೋಸೆ ಅಂದ್ರೆ ತಿಲೋತ್ತಮೆ, ಕಡೆಗೆ ಆಂಬುಲೆನ್ಸ್ ಆಲಂಬುಸೆ. ಹೀಗೆ ಅದ್ರ ಹಿಂದೆ ಶಬ್ದ ಸರಿಯಾದ ಶಬ್ದಗಳಿರ್ಬೇಕು ಅನ್ನೋದಾಗಿ. ಒಟ್ಟಾರೆ ದೊಂಬೆ ಅಂದ್ರೆ ಇಲ್ಲ, ಅದಕ್ಕೆ ಅರ್ಥ ಇಲ್ಲ, ಅರ್ಥ ಬೇಕು. ಈ ರೀತಿಯಾಗಿ ಶಬ್ದದ ಸ್ಪಷ್ಟತೆ ಮತ್ತು ಸಮರ್ಥತೆ ಇರ್ಬೇಕು. ಹೌದೌದೌದೌದು. ಆ ರೀತಿಯಾಗಿ ಈ ರೀತಿಯಾಗಿ ಹೊಸ ಶಬ್ದಗಳನ್ನ ಪ್ರಯೋಗ ಮಾಡಿ ಸಮರ್ಥನೆ ಮಾಡುವುದರಲ್ಲಿ ತಾವು ಪ್ರಯೋಗ ಮಾಡಿದಂತ ಯಾವ್ದಾದ್ರು ಶಬ್ದಗಳಿದೆ ಹೊಸದಾಗಿ? ಉಂಟು. ಅದು ಈಗ ಕೆಲವೊಂದು ಪ್ರಸ್ತುತ ಹೆಸರುಗಳು ಅದೇ ಸಂದರ್ಭಕ್ಕೆ ಈ ದೊಂಬೆ, ಉದ್ಬತ್ತಿ, ಮೇಣಬತ್ತಿ ಹೇಳುವ ಬದಲು ನಾನು ಹೆಸರು ಈಗಲಿನ ಪ್ರಸ್ತುತ ಹೆಸರುಗಳನ್ನ ಹೇಳ್ತಿದ್ದೆ. ರಮ್ಯಾ, ಉಮಾಶ್ರೀ, ತಾರಾ, ಮಂಜುಳಾ ಹೇಳ್ತಿದ್ದೆ. ಅದಕ್ಕೆ ಹಿನ್ನೆಲೆ ಉಂಟು. ರಮ್ಯಾ ರಂಬೆ, ಉಮಾಶ್ರೀ ಊರ್ವಶಿ, ಮಂಜುಳಾ ಮಂಜುಘೋಷೆ, ಈ ರೀತಿಯಾಗಿ ಇದನ್ನು ಹೇಳ್ತಿದ್ದೆ. ಅದು ಸಭೆ ಕಂಡು ಕೆಲವೊಂದು ಸಂದರ್ಭ ಹೇಳುವುದಿಲ್ಲ. ಅಲ್ಲ, ಸಭೆಗೆ ಭೇದ ಅಂತೇಳಿ ಅಲ್ಲ, ಕೆಲವೊಂದು ಸಭೆ ಗಂಭೀರದ ಸಭೆ ಇರ್ತದೆ, ಒಪ್ಪುವುದಿಲ್ಲ ನೀವು. ಎಂತ ಹಾಸ್ಯ ಮಾಡಿದ್ರು ಒಪ್ಪದಂತ ಸಭೆ. ಹಾಗೆ ತುಂಬಾ ಗಂಭೀರವಾಗಿ ಈ ರೀತಿಯಾಗಿ ಹೊಸ ಹೊಸ ಶಬ್ದಗಳನ್ನು ಪ್ರಯೋಗ ಮಾಡ್ತೀರಿ. ಹೌದೌದು. ಎಳಬೇರು ಶೇಖರ್ ಶೆಟ್ಟಿ ಅವರೇ, ಈ ಗಂಭೀರ ಸಭೆಗಳಿಗೂ ಮತ್ತು ಪ್ರತಿಕ್ರಿಯೆ ನೀಡುವ ಸಭೆಗಳು ಇದ್ರೆ ರಂಗದಲ್ಲಿ ಹಾಸ್ಯ ಅನ್ನೋದು ಹೇಗೆ ಮೇಲ್ಬೀಳಿಕೆ ಸಾಧ್ಯ? ಕಲಾವಿದನಾದವನು ಪ್ರವೇಶ ಮಾಡುತ್ತಲೇ ಸಭೆಯ ಆ ಒಂದು ಮುಖ, ಅವರ ಸಭಿಕರ ಮುಖಭಾವ ತಿಳ್ಕೊಳ್ಬೇಕು. ಅದು ಅವನ ಸೂಕ್ಷ್ಮತೆ. ಕಲಾವಿದನ ಸೂಕ್ಷ್ಮತೆ. ಅವ್ರನ್ನ ಯಾವ ರೀತಿಯಲ್ಲಿ ನಾವು ರಂಜನೆಗೊಳಪಡಿಸಬೇಕು ಅಂತ ಗೊತ್ತಾಗ್ತದೆ ನಮ್ಗೆ. ಒಂದೆರಡು ಮಾತಾಡುವುದ್ರಲ್ಲಿ ಅವರ ಮುಖಭಾವ ಕಂಡಾಗ ಗೊತ್ತಾಗ್ತದೆ. ಅದರ ಮೇಲೆ ಹೋಗ್ಬೇಕು ನಾವು.
ತುಂಬಾ ಗಾಂಭೀರ್ಯತೆ ಇದ್ರೆ ಹಾ, ಅವ್ರು ಆ ನೆಲೆಯಲ್ಲಿ ನಾವು ಅವ್ರನ್ನ ಹಾಸ್ಯ ಮಾಡಿಸ್ಕೊಂಡು ಹೋಗ್ಬೇಕು. ಸಭೆಯ ಪ್ರತಿಕ್ರಿಯೆ ಅನ್ನೋದು ಕೂಡ ನಾವು ಅವರಿಗೆ ನಾವು ಚಾಲೆಂಜ್ ಆಗ್ಬೇಕು. ಯಾಕೆ ಅವರನ್ನು ನಗಿಸ್ಲಿಕ್ಕೆ ಆಗುದಿಲ್ಲ? ಒಂದೊಂದು ರೂಪದಲ್ಲಿ ತಗೊಂಡೋಗಿ ಅವರನ್ನು ಕೊನೆ ಒಳಗಾದ್ರೂ ನಗಿಸ್ಲೇಬೇಕು. ಅಲ್ಲ, ನಗಿಸುವುದೇ ಒಂದು ಉದ್ದೇಶ ಅಲ್ಲ, ಅವರಿಗೆ ರಂಜನೆ ಆಗುವ ಹಾಗೆ ಹಾಸ್ಯಗಾರನಾದವ ಪ್ರಯತ್ನ ಮಾಡಬೇಕು. ಹಾಸ್ಯಗಾರನಾದವನಿಗೆ ಅವನ ನಿಜ ಬದುಕಿನಲ್ಲಿ ಕಷ್ಟ ಇದ್ರು ಕೂಡ, ಆ ದಿವಸ ಕೆಲವೊಮ್ಮೆ ನೋವುಗಳಿದ್ರು ಕೂಡ, ರಂಗಕ್ಕೆ ಹೋದ ನಂತರ ಅದನ್ನೆಲ್ಲವನ್ನು ಮರೆತು ನಗಿಸುವವನಾಗ್ತಾನಂತೆ. ಹೌದು. ಅಂತಹ ಯಾವ್ದಾದ್ರು ಸನ್ನಿವೇಶಗಳು ತಮ್ಗೆ ಎದುರಾದದಿದೆಯಾ? ಇದೊಂದು ಮಾತು ಹಿಂದೆ ನಮ್ಮ ಪುಣ್ಯಾತ್ಮನೆನಿಸಿಕೊಂಡ ಕುಂಜಾಲ ರಾಮಕೃಷ್ಣನ್ ಅವರು ನಮ್ಮ ಬಡಗಿನ ಹಾಸ್ಯ ಲೋಕದಲ್ಲಿ ಮೇರು ಹಾಸ್ಯಗಾರ. ಅವ್ರ ಒಡನಾಟ ಇಲ್ಲ ನನಗೆ. ಒಂದೊಂದು ಸಮಯ ಬುಗ್ವಾಡಿ ಮಾಡದಲ್ಲಿದ್ದು ಅವ್ರ ಊರಿನಲ್ಲಿ ಅವರಿಗೆ ಸನ್ಮಾನ ಇತ್ತು. ಸನ್ಮಾನ ಮಾಡಿ ಅವರಿಗೆ ಕಾಲಿಗೆ ಬಿದ್ದೆ ನಾನು. ನನ್ನೊಂದು ವೇಷವನ್ನು ನೋಡಿದ್ರು, ತುಂಬಾ ಖುಷಿ ಆಯ್ತು ಅವರಿಗೆ. ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ಮಗು ನೀನ್ ಜಾಗ್ರತೆ ಮಾಡ್ಬೇಕು, ನಿನಗೆ ಭವಿಷ್ಯ ಉಂಟು, ಆದರೆ ನಗಿಸುವವನ ಬದುಕು ಅಳುವು ಅಂತ ಹೇಳಿದ್ರು. ಅದು ಸತ್ಯ, 100ಕ್ಕೂ 100 ಸತ್ಯ. ಆದ್ರೆ ಮನುಷ್ಯನಾದವನಿಗೂ ಕಷ್ಟ ಸುಖ ಎನ್ನುವುದು ಹಗಲು ರಾತ್ರಿ, ಒಮ್ಮೆ ಸುಖ ಸಿಗ್ತದೆ, ಒಮ್ಮೆ ಕಷ್ಟ ಬರ್ತದೆ. ಅದು ನಮ್ಮ ಬದುಕಿನಲ್ಲಿ ಅದೇ ದೊಡ್ಡ ಅಂತ ಹೇಳುವುದಲ್ಲ, ಅದನ್ನು ನಿಭಾಯಿಸ್ಕೊಂಡು ಹೋಗುವಂಥದ್ದು ಅಷ್ಟೇ. ಈ ಕಾಲಘಟ್ಟದಲ್ಲಿ ಹೇಳುವುದಾದ್ರೆ ನಾನು ಸುಖ ಜೀವಿ, ಅದು ಬ್ರಹ್ಮಲಿಂಗ ಕೊಟ್ಟ ಸಂಪತ್ತು ನನಗೆ. ನಿರರ್ಗಳವಾಗಿ ಹೇಳ್ತೇನೆ ನಾನು. ಹಾಗೆ ಬೇಡಿ, ಮನುಷ್ಯನಿಗೆ ಸಂಪತ್ತು ಎಷ್ಟು ಕೊಟ್ಟರು ಸಾಲದು, ಐಶ್ವರ್ಯ ಬಂದಷ್ಟು ಬೇಕು. ಹಾಗೆ ಖಂಡಿತವಾಗಿ. ಎಳವೇರು ಶೇಖರ್ ಶೆಟ್ಟಿ ಅವರೇ, ಈ ಯಕ್ಷಗಾನ ಪ್ರಪಂಚದಲ್ಲಿ ತಾವು ಸುದೀರ್ಘ 42 ವರ್ಷಗಳ ಯಕ್ಷಗಾನ ಸೇವೆಯನ್ನು ಮಾಡಿ ಇನ್ನೂ ಕೂಡ ಪ್ರತಿನಿರತರಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ರಿ. ಈ ಯಕ್ಷಗಾನ ಪ್ರಪಂಚದಲ್ಲಿ ತಮಗಾದಂತ ತುಂಬಾ ಸಂತೋಷದ ಕ್ಷಣಗಳು ಅಥವಾ ತುಂಬಾ ಏನಾದ್ರೂ ನೋವಿನ ಕ್ಷಣಗಳು ಏನಾದ್ರೂ ಇದ್ರೆ ನಮ್ಮೊಂದಿಗೆ ಹಂಚ್ಕೊಳ್ಬಹುದಾ? ನೋವಿನ ಕ್ಷಣಗಳನ್ನ ನಾನು ತುಂಬಾ ಮನಸ್ಸಿಗೆ ಹಾಕೊಂಡದ್ದು ಬಾರಿ ಕಡಿಮೆ. ಜೀವನದಲ್ಲಿ ಒಂದು ಮರೆಯಲಾಗದ ಒಂದು ಪವಾಡ ಅಂತ ಹೇಳಿದ್ರೆ ಬ್ರಹ್ಮಲಿಂಗನ ಕರುಣೆಯಿಂದ, ಕೃಪಾ ಕಟಾಕ್ಷದಿಂದ ನಾನು ಉಳಿದಿದ್ದೆ ದೊಡ್ಡದೆ ಎನ್ನುವುದಕ್ಕೆ, ಮಳೆಗಾಲದ ಆಟ ಮುಗಿಸಿ ಮನೆಗೆ ಬರುವಾಗ 3 ಆಟ ಆ ದಿವಸದಲ್ಲಿ. ಆ ದಿನ ಒಂದು ಕುಂದಾಪುರ, ಒಂದು ನಿಟ್ಟೂರು, ಇನ್ನೊಂದು ಕೊಡೂರು ಅಂತ 3 ಕಡೆಗಳಲ್ಲಿ ರಾತ್ರಿ ಆಟ. 3 ಆಟ ಮುಗಿಸಿ ಮತ್ತೆ ಸಾಯಂಕಾಲ ಕೊಲ್ಲೂರಿಗೆ ಆಟಕ್ಕೆ ಹೋಗ್ಬೇಕು. ಚಿತ್ತೂರಲ್ಲಿ ನಾನು ಬೆಳಿಗ್ಗೆ ಆವಾಗ ನನ್ನಲ್ಲಿ ಬೈಕ್ ಇತ್ತು, ಇದ್ರ ಮನೆಯಲ್ಲಿತ್ತು. ಬಸ್ಸಿಗೆ ಬಂದು ಇಳಿದು ನಾ ಮನೆಗೆ ಹೋಗೋದಕ್ಕೆ ಬಸ್ ಒಂದು ಕಾಯ್ತಾ ಇದ್ದೆ. ಎದುರುಗಡೆಯಿಂದ ಬಂದು ವೆಹಿಕಲ್ ಹೊಡೆದದ್ದು ನನಗೆ. ಸ್ಟ್ಯಾಂಡ್ ಅಲ್ಲಿ ಕಾಯ್ತಿದ್ದೆ. ಆ ಕಡೆ ಬಸ್ಸಿಗೆ ಸೈಡ್ ಕೊಡೋದಕ್ಕಾಗಿ ಈ ಕಡೆಯಿಂದ ಒಂದು ಪಿಕಪ್ ಬಂದದ್ದು, ಹೊಡೆದದ್ದು. ಆವತ್ತು ನಾವು ಉಳಿದದ್ದೇ ಬ್ರಹ್ಮಲಿಂಗನ ಒಂದೇ. ಇಲ್ಲಿ ತಲೆ ಬಾಗಾಗಿ ಹೋಗ್ಬೇಕಿತ್ತು, ಅಷ್ಟು ಚರ್ಮ ಸರಿ ಇಲ್ಲಿ ಮುಖದ ಮೇಲೆ ಬಂದು, ಕಣ್ಣು ಹೋಗ್ಬೇಕಾಗಿತ್ತು, ಎಂಥದ್ದು ಆಗದೆ ಸಣ್ಣ ರೀತಿಯಲ್ಲಿ ಒಂದು ಇದಾಗಿದೆ. ಆ 3 ಯಕ್ಷ ಸೇವೆಯನ್ನ ಮಾಡಿ ಬಂದು ಖಂಡಿತ ಬ್ರಹ್ಮಲಿಂಗನ ಸೇವೆಗಾಗಿಯೇ ನಾನು ಬದುಕೊಂಡಿದ್ದೇನೆ. ಖಂಡಿತವಾಗಿ ಸೇವೆ ಮಾಡುವ ಆ ಯೋಗ ಇದ್ದಿದ್ರಿಂದ ಬದುಕೊಂಡಿದ್ದೆ. ಅವನ ಪವಾಡ ಅದು. ತಾವು ಅದನ್ನೊಂದು ಜೀವಮಾನದಲ್ಲಿ ಮರೆಯಲಾಗದ ಘಟನೆ. ಯಕ್ಷ ಬದುಕಿನಲ್ಲಿ ಬದುಕಿದ್ದೆ ಕಷ್ಟ, ನಾನು ಬದುಕಿದೆ. ಅದು ಅವನ ಕ್ಷೇತ್ರದಲ್ಲಿ, ಚಿತ್ತೂರಲ್ಲಿ ಮಾನಗಟ್ಟೆಗೆ ಹೋಗುವ ದಾರಿಯ ಆ ಸರ್ಕಲ್ ಅಲ್ಲಿ, ಚಿತ್ತೂರು ಸರ್ಕಲ್ ಅಲ್ಲಿ ಅಂತದೊಂದು ಆಯ್ತು. ಹೌದು. ಎಂತ ಇಲ್ಲ, ತಲೆ ಭಾಗ ಆಗಿದ್ರೆ ನಾವು ಉಳಿ ಬಿದ್ದದ್ದೊಂದು ಗೊತ್ತು ಬಿಟ್ಟರೆ ಮತ್ತೆ ಬೇರೆ ಏನು ಗೊತ್ತಿಲ್ಲ. ಅಲ್ಲೆಲ್ಲ ಕುಡಿಗ ಆಸ್ಪತ್ರೆ ಸೇರಿಸಿ ಅಲ್ಲಿ ಯಾರೋ ತಕೊಂಡು ಹೋಗಿದ್ರು ಎಂತದ್ದು ನನಗಂತೂ ಗೊತ್ತಿಲ್ಲ. ಕೊನೆಗೆ ಎಷ್ಟು ದಿನ ಇದ್ರಿ ಆಸ್ಪತ್ರೆಯಲ್ಲಿ? ಒಂದು 13 ದಿವಸ ಇದ್ದೆ. 13 ದಿವಸ ಇದೆ. ಅಂತದ್ದು ಜೀವನ್ ಮರಣ ಹೋರಾಟ ಏನೊಂದು ಹೇಳ್ಕೊಂಡು ಅದಕ್ಕೆ ಇನ್ನೊಮ್ಮೆ ಪುನರ್ಜನ್ಮ ಆಯ್ತು ಅಂತ ಅಂತದ್ದೇನೂ ಆಗ್ಲಿಲ್ಲ. ನಾನು ಕುಂದಾಪುರ ತಕೊಂಡು ಹೋಗಿ ಇಂಜೆಕ್ಷನ್ ಕೊಟ್ಟು ಕೂಡಲೇ ಬಾಲಕೃಷ್ಣ ಶೆಟ್ಟರ್ ಡಾಕ್ಟ್ರು ಅವರು ಚೆನ್ನೈದಲ್ಲಿ ಸ್ವಚ್ಛ ಆಗಿದ್ದೆ ನಾನು. ಅವರಿಗೆ ಅನುಮಾನ ಆಗಿ ಕೆಲವೊಮ್ಮೆ ತಲೆ ಒಳಗಡೆ ಪೆಟ್ಟಾದಿದ್ರೆ ಪಟಕಂತ ಸ್ವಚ್ಛ ಆಗ್ತಾರೆ, ಕೂಡಲೇ ಸ್ಕ್ಯಾನಿಂಗ್ ಮಾಡಿಸಿ ಅಂತ ಹೇಳಿ ಸ್ಕ್ಯಾನಿಂಗ್ ಕಳಿಸಿದೆ. ಖಂಡಿತ ಏನೂ ಆಗ್ಲಿಲ್ಲ. ನೋಡಿದವರೆಲ್ಲ ಆಸೆ ಬಿಟ್ಟಿದ್ದಾರೆ. ಆದ್ರೆ ಬ್ರಹ್ಮಲಿಂಗೇಶ್ವರ, ಬ್ರಹ್ಮಲಿಂಗ ಇದನ್ನ ನನಗೆ ಇಲ್ಲಿವರೆಗೆ ಸಂತೋಷದ ಕ್ಷಣವನ್ನ ಕೊಟ್ಟದಿದ್ರೆ ಬ್ರಹ್ಮಲಿಂಗ ಸ್ವಾಮಿ. ಇದನ್ನು ತಾವು ಸದಾ ನೆನಪಿಸ್ತೀವಿ. ಹೌದೌದು.
ನೆನಪಿಸಲೇಬೇಕಾದ ವಿಷಯ ಬ್ರಹ್ಮಲಿಂಗನನ್ನು. ಖಂಡಿತವಾಗಿ ಸರ್. ಯಕ್ಷಗಾನ ಬದುಕಿನಲ್ಲಿ ಇಂದಿನ ಈ ಕಾಲಮಿತಿ ಮತ್ತು ಪೂರ್ಣ ಪ್ರಮಾಣದ ಆಟಗಳು ಎನ್ನುವಂಥದ್ದು ವರ್ತಮಾನದಲ್ಲಿ ಕಾಲಮಿತಿ ನಡೀತಾ ಇದೆ. ಹಾಸ್ಯಗಾರರಿಗೆ ಅಥವಾ ಕಲಾವಿದರಿಗೆ ಅನುಕೂಲವ ಎನ್ನುವಂತ ಪ್ರಶ್ನೆಯನ್ನು ಸಾಮಾನ್ಯವಾಗಿ ಕೇಳ್ತೇವೆ. ಹಾಸ್ಯಗಾರರಾಗಿ ತಾವು ನಮ್ಮ ಅಭಿಪ್ರಾಯ ಹೇಳ್ಬೋದು. ಕಾಲಕ್ಕನುಗುಣವಾಗಿ ಅನುಕೂಲವಾದರೂ ನಾವು ಬೆಳೆದು ಬಂದದ್ದು ಪೂರ್ಣ ರಾತ್ರಿ ಆಟದಲ್ಲಿ. ಈಗ ಏನಾಗಿದೆ ಅಂದ್ರೆ ಒಂದು ಪ್ರಸಂಗ ಬಂದಾಗ ಕಾಲಮಿತಿಗೆ ಅನುಸರಿಸ್ಕೊಂಡು ಹೋಗುವಾಗ ಚುಟುಕಾಗ್ಬೇಕು. ಅದಕ್ಕೂ ನಾವು ಹೊಂದ್ಕೊಂಡು ಹೋಗಲೇಬೇಕು. ಚುಟುಕಾದಾಗ ನಮ್ಮ ಪೂರ್ಣ ಪ್ರಮಾಣದ ಯಾವುದೊಂದು ನಮ್ಮ ಚಮತ್ಕಾರಿಕೆ ಪ್ರತಿಭೆ ಅದನ್ನು ಕೊಡ್ಲಿಕ್ಕೆ ಕಷ್ಟ ಆಗ್ತದೆ. ಅದನ್ನ ಕೊಡ್ಲಿಕ್ಕೆ ಹೋದ್ರೆ ಸಮಯ ಮೀರ್ತದೆ. ಆ ಸಮಯದ ಒಳಗಡೆ ಆದಷ್ಟು ಕೊಡುವುದಕ್ಕೆ ಪ್ರಯತ್ನ ನಾವು ಹೊಂದಿಕೊಂಡು ಹೋಗ್ಲೇಬೇಕು. ಎಂತ ಮಾಡ್ಲಿಕ್ಕಿಲ್ಲ, ಗರಿಷ್ಠ ಪ್ರಯತ್ನ ಮಾಡ್ಲೇಬೇಕು. ಖಂಡಿತವಾಗಿ. ಶೇಖರ್ ಶೆಟ್ಟಿ ಅವರೇ, ತಾವು ತಮ್ಮ ಈ ಯಕ್ಷಗಾನ ಪಯಣವನ್ನ ಕರ್ನಾಟಕ ರಾಜ್ಯದಲ್ಲದೆ ದೇಶ ವಿದೇಶಗಳಲ್ಲಿ ಮಾಡಿದ್ಯಾ? ಹೌದು. ಅದರ ನೆನಪನ್ನು ನಮ್ಮ ಹಂಚಿಕೊಳ್ಬಹುದಾ? 2 ಬಾರಿ ನಾನು ವಿದೇಶಕ್ಕೆ ಹೋಗಿದ್ದೀನಿ. ಒಂದು ದೇವಾಡಿಗರ ಸಂಘದಿಂದ, ಇನ್ನೊಂದು ನಮ್ಮ ಬಣಸ್ ಸಂಘದಿಂದ 2 ಬಾರಿ ಹೋಗಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ರಾಜ್ಯಗಳು ಹೊರ ರಾಜ್ಯಗಳಲ್ಲಿ ಮಾಡಿದ್ದುಂಟ? ಹೈದರಾಬಾದ್, ಮುಂಬೈ, ಬೆಂಗಳೂರು, ಹೆಚ್ಚು ಕಡಿಮೆ ಕರ್ನಾಟಕ ರಾಜ್ಯದ ದೇಶಾದ್ಯಂತ ಮುಂಬೈ ಕೆಲವೊಂದು ವರ್ಷಗಳಿಂದ ಮುಂಬೈ ಹಾಸ್ಯಗಾರರಾಗಿ ಅಲ್ಲಿ ಸೇವೆ ಸಲ್ಲಿಸುತ್ತಿದೆ. ಎಳಬೇರು ಶೇಖರ್ ಶೆಟ್ಟಿ ಅವರೇ, ತಮ್ಮ ಯಕ್ಷಗಾನ ಜೀವನದಲ್ಲಿ ತಾವು ಮಾಡಿದಂತ ಯಕ್ಷಗಾನ ಸೇವೆಯನ್ನ ಮಾನಿಸಿ ತಮಗಾದಂತ ಸನ್ಮಾನಗಳು, ತಮಗೆ ಬಂದಂತ ಪ್ರಶಸ್ತಿಗಳಿದ್ರೆ ನಮ್ಮೊಂದಿಗೆ ಹಂಚಿಕೊಳ್ಬಹುದು. ಸನ್ಮಾನ ಜೊತೆಯಲ್ಲಿ ಪ್ರಶಸ್ತಿ. ಸನ್ಮಾನಗಳು ತುಂಬಾ, ಪ್ರಶಸ್ತಿಗಳು ಒಂದು ಶನೀಶ್ವರ ಆಚರಿಸುವ ಅಲ್ಲಿ ಒಂದು ಪ್ರಶಸ್ತಿ, ಕಡೆ ಕರ್ನಾಟಕ ರಾಜ್ಯೋತ್ಸವದ ಪ್ರಯುಕ್ತ ಬೆಂಗಳೂರಲ್ಲಿ ಒಂದು ಪ್ರಶಸ್ತಿ. ಈ ವರ್ಷ 2025 ಸಾಲಿನ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನನಗೆ ಸಿಕ್ಕಿದೆ ಅನ್ನೋದಕ್ಕಿಂತಲೂ ಅದು ಬ್ರಹ್ಮಲಿಂಗೇಶ್ವರನ ಪ್ರಸಾದ. ಅವ ನನಗೆ ಕೊಟ್ಟದ್ದು, ನಾನು ಹಿಡ್ಕೊಂಡು ತಕೊಂಡು ಬಂದದ್ದು. ಆ ಪ್ರಯುಕ್ತ ಕೆಲವೊಂದು ಸನ್ಮಾನಗಳು, ಹೆಚ್ಚಿನ ಪ್ರಶಸ್ತಿ ಪುರಸ್ಕೃತ. ಯಾಕೆ ಕೇಳಿದ್ರೆ ನಿರಂತರವಾಗಿ ನಾನು ಮಾನಗಟ್ಟೆ ಮೇಳದಲ್ಲೇ ಇದ್ದವ. ಹೆಚ್ಚಿನ ಆಟಗಳು ಆಗುವ ಸ್ಥಳಗಳಲ್ಲಿ ಪರಿಚಯ ಇದ್ದವರೇ, ಹಾಗಾಗಿ ಹೆಚ್ಚಿನ ಸನ್ಮಾನಗಳಾಗಿದೆ. ಊರಿನ ಸನ್ಮಾನ, ಹಾಜರಿಯಲ್ಲಿ, ಕೆರಾಡಿಯಲ್ಲಿ 2-3 ಸನ್ಮಾನಗಳು ಈ ತರ ಆಗಿದೆ. ತಮ್ಮ ಪ್ರತಿಭೆಯನ್ನು ಗುರುತಿಸಿ ಸನ್ಮಾನವನ್ನು ಮಾಡಿ ಸಾರ್ಥಕರಾಗಿದ್ದಾರೆ ನಮ್ಮ ಅಭಿಮಾನಿಗಳು. ಪ್ರತಿಭೆ ಎನ್ನುವುದಕ್ಕಿಂತಲೂ ಈ ಪ್ರಶಸ್ತಿ ಪ್ರಯುಕ್ತ ಅವರಿಗೆ ಸಂತೋಷದಿಂದ, ಖಂಡಿತ ಇವರಿಗೆ ಸಿಕ್ಕಿದಲ್ಲ ಎನ್ನುವ ಸಂತೋಷ ಹಂಚಿಕೊಳ್ಳೋದಕ್ಕೆ. ಖಂಡಿತವಾಗಿ ಶೇಖರ್ ಶೆಟ್ಟಿ ಅವರ ಪ್ರತಿಭಾ ಸಂಪನ್ನತೆಯನ್ನ ಮೆಚ್ಚಿಕೊಂಡಿದ್ದಾರೆ ಅಂತ ಅಷ್ಟೇ. ಖಂಡಿತವಾಗಿ ಶೇಖರ್ ಶೆಟ್ಟಿ ಅವರು ತಮಗೆ ಹೀಗೆ ಸಂತೋಷವನ್ನ, ತಮ್ಮ ಪ್ರೀತಿಯನ್ನ, ತಮ್ಮ ಗೌರವವನ್ನ ಸನ್ಮಾನದ ಮೂಲಕ ಸಮರ್ಪಿಸಿಕೊಂಡಿದ್ದಾರೆ ಅಂತ ಅಭಿಮಾನಿಗಳಿಗೆ ನೀವೇನ್ ಹೇಳಲಿಕ್ಕೆ ಬಯಸ್ತೀರಿ? ವೈಯಕ್ತಿಕವಾಗಿ ನನ್ನ ಅಭಿಮಾನಿಗಳಿಗೆ ಹೇಳೋದಿದ್ರೆ, ಅಭಿಮಾನಿಗಳೇ ನನಗೆ ದೇವರುಗಳು, ಅವರೇ ಅನ್ನದಾತರು. ಇಲ್ಲಿವರೆಗೆ ಪ್ರೋತ್ಸಾಹ ಕೊಟ್ಟಂತೆ ಮುಂದೂ ಕೂಡ ನನಗೆ ನಿರಂತರವಾಗಿ ಅವರ ಬೆಂಬಲ, ಪ್ರೋತ್ಸಾಹ ಬಯಸುವುದರ ಜೊತೆಯಲ್ಲಿ ಅವರಿಗೆ ನನ್ನ ವಂದನಾರ್ಪಣೆಗಳು. ತಮ್ಮ ಕೌಟುಂಬಿಕ ಜೀವನದ ಬಗ್ಗೆ ನಮ್ಗೆ ಒಂದು ಹಂಚಿಕೊಳ್ಬಹುದಾ? ತಮ್ಮ ಕುಟುಂಬದ ಬಗ್ಗೆ. ತಮ್ಮ ಕುಟುಂಬ ಸದ್ಯ ಮಟ್ಟಿಗೆ ನೆಮ್ಮದಿಯ ಜೀವನ. ಹೆಂಡತಿ ಸರಸ್ವತಿ, ಮಗ ಪ್ರಸನ್ನ, ಪ್ರಗತಿ, 1 ಹೆಣ್ಣು 1 ಗಂಡು. ಮಗ ಜಾಬ ಒಂದು ಹುದ್ದೆಯಲ್ಲಿದ್ದಾನೆ, ಮಗಳು ಹಾಗೆ ಒಂದು ಪ್ರೈವೇಟ್ ಸ್ಕೂಲಲ್ಲಿ ಟೀಚರ್ ಆಗಿ ಇದ್ದಾಳೆ. ಮಕ್ಕಳನ್ನು ಒಂದು ಉನ್ನತ ವ್ಯಾಸಂಗವನ್ನು ಮಾಡಿಸಿದಂದ್ರೆ ಏನೋ ಆಗ್ತು, ಆಗಿದೆ. ತಮ್ಮ ಯಕ್ಷ ಸೇವೆಯಲ್ಲಿ ಸಾರ್ಥಕ ಜೀವನವನ್ನು ತಮಗಿದೆ ಎನ್ನುವಂತ ಸಾರ್ಥಕ ಕ್ಷಣ ಇದೆ. ಈ ಕ್ಷಣದವರೆಗೆ ಸಂತೋಷದ ಜೀವನ. ಖಂಡಿತವಾಗಿ. ನಮ್ಮ ಮನೆಯವರೆಲ್ಲರೂ, ನಮ್ಮ ಭಾವನೆಂಟರು ಎಲ್ಲರೂ ನನಗೆ ಪೂರಕರಾಗಿ, ಪ್ರೋತ್ಸಾಹಕರಾಗೇ ಇದ್ದಾರೆ ಎಲ್ಲರೂ. ತಮ್ಮ ಕುಟುಂಬದಲ್ಲಿ ತಮ್ಮ ಹೆಂಡತಿ, ಮಕ್ಕಳು ತಮ್ಮ ಯಕ್ಷಗಾನದ ಸೇವೆಯ ಬಗ್ಗೆ ತಮ್ಮ ಅವರ ಪ್ರೋತ್ಸಾಹ ಯಾವ ರೀತಿ? ತುಂಬಾ ಪ್ರೋತ್ಸಾಹ, ತುಂಬಾ ಸಂತೋಷ ಅವರಿಗೆ. ತಮ್ಮ ತಂದೆಯವರ ವೇಷವನ್ನು ನೋಡಿ ತಮ್ಮ ಯಜಮಾನರ ನೋಡೋದಕ್ಕೆ ಬಹಳ ಹೊಗಳಿಕೆ ಹೆಗ್ಗಳಿಕೆ ಏನಲ್ಲ, ಮನಸ್ಸಿನಲ್ಲೇ ಸಂತೋಷ ಪಡುವವರು, ನಮಗೆ ಗೊತ್ತಾಗ್ತದೆ. ಖಂಡಿತವಾಗಿ. ಎಳಬೇರು ಶೇಖರ್ ಶೆಟ್ಟಿ ಅವರು, ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಈ ಒಡ್ಡೋಲಕ ಕಾರ್ಯಕ್ರಮದ ಅತಿಥಿಗಳಾಗಿ ತಾವು ಆಗಮಿಸಿ ತಮ್ಮ ಮನದ ಮಾತುಗಳನ್ನ ನಮ್ಮ ಮುಂದೆ ಹಂದಿದ್ರಿ. ನಮ್ಮ ಈ ಕಾರ್ಯಕ್ರಮದ ಕುರಿತು ತಮ್ಮ ಅಭಿಪ್ರಾಯ? ಕಲಾಜೀವಿ ಯೂಟ್ಯೂಬ್ ಚಾನಲ್ ಇದು
ಒಡ್ಡೋಲಗ ಕಾರ್ಯಕ್ರಮ ಖಂಡಿತ ಇದೊಂದು ಭಾರಿ ಸಂತೋಷದ ವಿಷಯ, ಹೇಳಿಕೊಳ್ಳುವಂತ ವಿಷಯ. ಕಲಾವಿದನಾದವನಿಗೆ ಇಂಥದ್ದೊಂದು ಬೇಕೇ ಬೇಕು. ಯಾಕೆ ಕೇಳಿದ್ರೆ ಕೆಲವೊಂದು ಹೆಚ್ಚಿನ ಕಲಾವಿದರು ಇತ್ತೀಚೆಗೆ ಕೆಲವರು ಈ ಮಾಧ್ಯಮಗಳಿಂದ ಪ್ರಚಾರ ಪ್ರಸಾರಕ್ಕೆ ಬರ್ತಿದ್ದಾರೆ ಬಿಟ್ರೆ ಎಲೆ ಮರೆ ಕಾಯಿಯಾಗಿಯೇ ಉಳ್ಕೊಂಡಿದ್ದಾರೆ. ಇಂತಹದೊಂದು ಚಾನಲ್ಗಳು ಒಡ್ಡೋಲಗ ಕಾರ್ಯಕ್ರಮಕ್ಕೆ ಅವರನ್ನು ಕರೆದು ಹೀಗೆ ಪ್ರಚಾರ ಪ್ರಸಾರಕ್ಕೆ ಕೊಟ್ಟಲ್ಲಿ ಇಂಥ ಒಬ್ಬ ಕಲಾವಿದ ಹೌದು, ಜನರ ಮನಸ್ಸಿಗೆ ಮುಟ್ಟುತ್ತದೆ. ಈ ಕಾರ್ಯಕ್ರಮ ಎನ್ನುವುದು ನಿರಂತರವಾಗಿ ಹೀಗೆ ನಡೆಯುತ್ತಾ ಇರಲಿ. ನನ್ನ ಹಾಗೆ ಕೆಲವೊಂದು ಕಲಾವಿದರನ್ನ ಈ ರಂಗಸ್ಥಳ ಎನ್ನುವಂತ ಒಡ್ಡೋಲಗ ಎನ್ನುವಂತ ಕಾರ್ಯಕ್ರಮಕ್ಕೆ ಕರೆದು ಅವರನ್ನ ಸಂದರ್ಶನ ಮಾಡಿಸುವುದು ಉತ್ತಮದ ಕೆಲಸ ಅನ್ಸ್ತದೆ. ಎಳಬೇರು ಶೇಖರ್ ಶೆಟ್ಟಿ ಅವರೇ, ತಮ್ಮ ಈ ಒಂದು ಬಹಳ ಒತ್ತಡದ ಸಮಯ, ಯಕ್ಷಗಾನದ ಜೀವನದ ಪಯಣದ ನದಿಯು ನಮ್ಮ ಕರೆಯನ್ನ ಮಾನಿಸಿ ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ರಿ. ಆಗಮಿಸಿ ತಾವು ತಮ್ಮ ಬದುಕಿನ ಪುಟಗಳನ್ನ ಒಂದೊಂದಾಗಿ ತೆರೆದು ತಾವು ನಡೆದು ಸಾಗಿ ಬಂದ ದಾರಿಯನ್ನ ನಮ್ಮೆಲ್ಲ ವೀಕ್ಷಕರ ಮುಂದೆ ತಾವು ತುಂಬಾ ಹೃದಯದಿಂದ ಹಂಚಿಕೊಂಡಿದ್ದೀರಿ. ತಮಗೆ ಕಲಾಮಾತೆಯಾದಂತಹ ದುರ್ಗಾ ಪರಮೇಶ್ವರ ಮಹಾಗಣಪತಿಯು ಹಾಗೂ ತಾವು ನಂಬಿದಂತಹ ಬ್ರಹ್ಮಲಿಂಗೇಶ್ವರನು ಪೂರ್ಣಾನುಗ್ರಹವನ್ನು ಕೊಟ್ಟು ಕಾಪಾಡಬೇಕು. ಆಯುರಾರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿಯನ್ನು ತಮಗೆ ಕರುಣಿಸಬೇಕು. ಇನ್ನೂ ಕೂಡ ತಮ್ಮ ಕಲಾ ಸೇವೆ ಉತ್ತುಂಗಕ್ಕೆ ಏರಬೇಕು. ಸುದೀರ್ಘವಾದಂತಹ ಸೇವೆ ತಾವು ನಿವೃತ್ತರಾಗುವ ತನಕ ದೇವರ ಆರೋಗ್ಯವನ್ನಿಟ್ಟು ಕಾಪಾಡಬೇಕು ಅಂತ ಕೇಳ್ಕೊಳ್ತಾ, ಜೊತೆಯಲ್ಲಿ ತಮ್ಮ ಆಶಯದಂತೆ ಹಾಸ್ಯ ಕಲಾವಿದರನ್ನು ಕಲಿಯುವವರಿದ್ದರೆ ಅವರಿಗೊಂದು ಕಲಿಸ್ತೇನೆ ಅನ್ನುವಂತ ಮನಸ್ಸಿದೆ. ಅಂತದೊಂದು ಸಂಘಟನೆಯನ್ನ ತರಬೇತಿಯನ್ನ ಸಂಘವನ್ನ ಕಟ್ಟಬೇಕು ಅನ್ನುವಂತ ಆಸೆ ಇದೆ. ಆಯೋಜಕರಿದ್ರೆ ಖಂಡಿತವಾಗಿ ಮಾಡ್ತೇನೆ ಅನ್ನೋದಾಗಿ ಹೇಳಿದ್ರಿ. ಇಲ್ಲ ಅಂತದೊಂದು ಸಂಘಗಳಿಗೆ ನನ್ನನ್ನು ಕರೆಸಿದ್ರೆ ನಾನು ಕೂಡ ಅಲ್ಲಿ ಕಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ ಅನ್ನೋದಾಗಿ ಹೇಳಿದ್ರಿ. ಆ ಎಲ್ಲ ಆಸೆಗಳು ಈಡೇರಲಿ, ತಮ್ಮೆಲ್ಲ ಕೋರಿಕೆಗಳು ಈಡೇರಲಿ, ತಮ್ಮ ಕುಟುಂಬವನ್ನ ಶ್ರೀದೇವರ ಸದಾ ಸುಖಿಯಾಗಿರಿಸಲಿ ಅಂತ ಹೇಳೋದಾಗಿ ಪ್ರಾರ್ಥಿಸ್ತಾ, ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನಲ್ ಮತ್ತು ಎಲ್ಲ ಪ್ರೇಕ್ಷಕರ ಪರವಾಗಿ, ತಮ್ಮ ಅಭಿಮಾನಿಗಳ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ನೋಡಿದಿರಲ್ಲ ವೀಕ್ಷಕರೇ, ಇವಿಷ್ಟು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಸ್ಯ ರತ್ನ ಎಳಬೇರು ಶೇಖರ್ ಶೆಟ್ಟಿ ಅವರ ಜೀವನದ ಹಾದಿ. ಯಕ್ಷಗಾನ ಕಲಾವಿದರ ಬದುಕಿನ ಕತೆ, ವ್ಯತೆ, ನೋವು ನಲಿವುಗಳನ್ನ ಅನಾವರಣಗೊಳಿಸುವ ನಮ್ಮ ಕಲಾಜೀವಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮವರಿಗೆಲ್ಲ ತಲುಪಿಸುವ ಮೂಲಕ ನಮ್ಮ ಪ್ರಯತ್ನಕ್ಕೆ ತಮ್ಮ ಪ್ರೋತ್ಸಾಹವಿರಲಿ. ಇನ್ನಷ್ಟು ಮಾಹಿತಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ. ಯಕ್ಷಗಾನಂ ವಿಶ್ವಗಾನಂ. ಚರಣಾದಿ ತಂಗಳಲ್ಲಿ ಗಯ್ಯೋ ಪ್ರಾರ್ಥಿಪೇನೋ, ಚರಣಾದಿ